ಕೆಎಸ್ ಈಶ್ವರಪ್ಪ ಅವರ ಪಿಎ ವಿನಯ್ ಅಪಹರಣ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉತ್ತರ ವಿಭಾಗದ ಡಿಸಿಪಿ ಕಚೇರಿಗೆ ವಿನಯ್ ಆಗಮಿಸಿದರು. ವಿನಯ್ ಕಿಡ್ನಾಪ್ ಕೇಸ್ನ ಪ್ರಮುಖ ಆರೋಪಿ ರಾಜೇಂದ್ರ ಅರಸ್ನನ್ನ ನಿನ್ನೆ ಪೊಲೀಸರು ವಿಚಾರಣೆಯನ್ನ ನಡೆಸಿದರು. ಇವತ್ತು ವಿನಯ್ಗೆ ಡಿಸಿಪಿ ಕಚೇರಿಗೆ ಬರುವಂತೆ ಸೂಚಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಡಿಸಿಪಿ ಚೇತನ್ ಸಿಂಗ್ ರಾಥೋಡ್ರನ್ನ ಭೇಟಿ ಮಾಡೋದಕ್ಕೆ ವಿನಯ್ ಅವರು ಆಗಮಿಸಿದ್ದಾರೆ. ಸೊ ಏನು ವಿಚಾರಣೆ ನಡೆದಿದೆ ಅನ್ನುವಂಥದ್ದು ಇನ್ನಷ್ಟೇ ಲಭ್ಯ ಆಗಬೇಕಾಗಿರುವಂತಹ ಮಾಹಿತಿ. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಅವರ ಆಪ್ತ ಸಹಾಯಕ ಎಸ್ ವಿನಯ್ ಅವರ ಮೇಲೆ ಹಲ್ಲೆ ನಡೆದಿತ್ತು ಅನ್ನುವಂಥದ್ದು ದಾಖಲಾಗಿದ್ದಂತಹ ದೂರು. ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ವರನ್ನ ಈಗ ಆಲ್ರೆಡಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಬಂಧಿಸಿದ್ದರೂ ಕೂಡ ಆ ನಂತರದಲ್ಲಿ ವಿಚಾರಣೆ ಮುಂದುವರೆದಿದೆ. ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನ ಇದು ಪಡೆದುಕೊಳ್ತಾ ಇದೆ. ಒಂದು ಕಡೆ ಯಡಿಯೂರಪ್ಪನವರಿಗೆ ಬಹಳ ಆಪ್ತನಾಗಿರುವಂತಹ ವ್ಯಕ್ತಿನೇ ಈ ರೀತಿಯಾಗಿ ಹಲ್ಲೆ ನಡೆಸಿರೋದು ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಕಿಡ್ನಾಪ್ಗೂ ಕೂಡ ಪ್ರಯತ್ನ ಆಗಿತ್ತು ಅನ್ನುವಂಥದ್ದು ವಿನಯ್ ಅವರು ತಾವು ದಾಖಲು ಮಾಡಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ. ಹೀಗಾಗಿ ಏನಿದು ಒಳಸಂಚು ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಕುತೂಹಲ ಹುಟ್ಟಿಸ್ತಾ ಇದೆ. ಹಾಗೆ ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನ ಕೂಡ ಇದು ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಇದೆಲ್ಲದರ ಜೊತೆಗೇನೆ ವಿನಯ್ ಅವರು ಇವತ್ತು ಪೊಲೀಸರ ಮುಂದೆ ಹಾಜರಾಗಿದ್ದಾರೆ. ಉತ್ತರ ವಿಭಾಗದ ಡಿಸಿಪಿ ಕಚೇರಿಗೆ ವಿನಯ್ ಆಗಮಿಸಿದ್ರು. ಡಿಸಿಪಿ ಚೇತನ್ ಸಿಂಗ್ ರಾಥೋಡ್ರನ್ನ ಈ ಸಂದರ್ಭದಲ್ಲಿ ಅವರು ಭೇಟಿಯಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ಡಿಸಿಪಿ ಚೇತನ್ ಸಿಂಗ್ ರಾಥೋಡ್ ಅವರ ಅವರೇ ಮುಖ್ಯವಾಗಿ ಇದನ್ನ ವಿಚಾರಣೆ ನಡೆಸ್ತಾ ಇರೋದು ಕೂಡ ಈ ಎಂಟೈರ್ ಪ್ರಕರಣವನ್ನ. ನಿನ್ನೆ ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿ ರಾಜೇಂದ್ರ ಅರಸ್ ಆತನ ವಿಚಾರಣೆ ಕೂಡ ನಡೆದಿತ್ತು. ಹೀಗಾಗಿ ಕಿಡ್ನಾಪ್ ಮಾಡುವಂತಹ ಪ್ರಮೇಯತೆ ಯಾಕಿತ್ತು ಅನ್ನುವಂತಹ ರೀತಿಯಲ್ಲಿ ಒಂದು ಕಡೆ ಅನುಮಾನ ಅಂತ ಆದ್ರೆ, ಯಡಿಯೂರಪ್ಪನವರ ಬೆಂಬಲಿಗರಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಅನ್ನುವಂತ ಕುತೂಹಲ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಇವತ್ತು ವಿನಯ್ ಅವರೇ ಖುದ್ದಾಗಿ ಹಾಜರಾಗಿರುವಂತಹ ಕಾರಣದಿಂದಾಗಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರ ಎದುರಿಗೆ ಅನ್ನುವಂಥದ್ದು ಕುತೂಹಲ ಹುಟ್ಟಿಸ್ತಾ ಇದೆ.